ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್. ಸೊ ಇವತ್ತು ನಾನು ಲಿಟ್ರಲಿ ಹೇಳಬೇಕಂತ ಅನಿಸಿದಂದರೆ, ನಮ್ಮ ಒಂದು ಇಮ್ಯಾಜಿನೇಷನ್ಗೆ ಅನ್ಲಿಮಿಟೇ ಇಲ್ಲ ಅನ್ನಂಗಾಗಿದೆ. ಸೊ ಏನಕ್ಕಪ್ಪ ಅಂದರೆ, ಈ ಜೆಮಿನಿ ನ್ಯಾನೋ ಬನಾನಾ ಕ್ರಿಯೇಟಿಂಗ್ ಏನು ಬಂದಾಗಿಂದ, ಇಮೇಜ್ ಕ್ರಿಯೇಟಿಂಗ್ ಬಂದಾಗಿಂದ ನಮ್ಮ ಒಂದು ಮ್, ನಮ್ಮ ಒಂದು ಇಮ್ಯಾಜಿನೇಷನ್ಗೆ ಲಿಮಿಟೆಡ್ಡೇ ಇಲ್ಲ ಅನ್ನಂಗಾಗಿದೆ. ಸೊ ಈ ರೀತಿಯಾಗಿ ನಾವು ಈಗ ನಾವು ಒಂದು ಸೆಲೆಬ್ರಿಟಿ ಜೊತೆಗೆ ಒಂದು ಇಮೇಜ್ ಜನರೇಟ್ ಮಾಡಬೇಕಂತ ಹೇಳಿದ್ರೆ, ಸೊ ಅದು ಆ ರೀತಿಯಾಗಿ ಒಂದು ಪ್ರಾಮ್ನ ರೆಡಿ ಮಾಡಿ ಅದಕ್ಕೆ ಕಳಿಸಿದಾಗ, ಸೊ ಅದು ಈ ರೀತಿ ಜನ್ರೇಟ್ ಮಾಡುವಂಥದ್ದು. ಸೊ ಯಾವ ರೀತಿ ಅದು ಫಾಸ್ಟಾಗಿ ಕೂಡ ಜನ್ರೇಟ್ ಮಾಡುವಂಥದ್ದು, ಫಾಸ್ಟಾಗಿ ರೆಸ್ಪಾನ್ಸ್ ಮಾಡುವಂಥದ್ದು, ಯಾವ ರೀತಿ ಜೆಮಿನಿ ಅಪ್ಗ್ರೇಟ್ ಆಗಿರುವಂಥದ್ದು. ಸೊ ಎಲ್ಲ ಇವತ್ತಿನ ಓಡಿ ನನಗೆ ತಿಳಿಸ್ಕೊಡ್ತೀನಿ. ಸೊ ಅದು ಏನೇನು ಥರ ಜೆಮಿನಿ ನಮ್ಮ ಒಂದು ನಾವೇನು ಒಂದು ರಿಯಲಿಸ್ಟಿಕ್ ಆಗಿ ಏನು ಇಮೇಜ್ ಬರುವಂಥದ್ದು. ಈಗ ನಾವೊಂದು ಈಗ ಒಂದು ವಿಡಿಯೋ ಮಾಡಿದ್ವಿ ನಾವು. ಒಂದು ಹಳೆ ವಿಡಿಯೋ ಯಾವುದಪ್ಪ ಅಂದರೆ, ಮೋಟಿವೇಶ್ನಲ್ ಕಂಪ್ನಿದು ಒಂದು ಮಾಡಿದ್ವಲ್ಲ. ಸೊ ಆ ವಿಡಿಯೋ ಕೂಡ ಜೆಮಿನಿದು ಒಂದು ಹೆಲ್ಪ್ನ ತೊಗೊಂಡು ಪ್ರಾಂಪ್ಟ್ನ ನಾವು ರೆಡಿ ಮಾಡ್ಕೊಂಡು, ಸೊ ಯಾವುದಕ್ಕೆ ಹಾಕಿದ್ದು, ಜೆಮಿನಿಗೆ ಹಾಕಿದ ತಕ್ಷಣ ಅದು ನಾವೊಂದು ಇಮೇಜ್ ಯಾವ ರೀತಿ ಬೇಕೋ ನಾವು ಹೇಳುವಂಥ ಒಂದು ಸ್ಪೀಕಿಗೆ, ಸೊ ಆ ಇಮೇಜು ಫಿಟ್ ಆಗಬೇಕು. ಸೊ ಆ ರೀತಿಯಾಗಿ ಪ್ರಾಂಪ್ಟ್ನ ರೆಡಿ ಮಾಡಿ ಅದಕ್ಕೆ ಕಳಿಸಿದಾಗ ಅದು 3-4 ಸೆಕೆಂಡ್ಸ್ ತೊಗೊಂಡು ಬೇಗ ಇಮೇಜ್ ಜನ್ರೇಟ್ ಮಾಡುವಂಥದ್ದು. ಸೊ ಈ ರೀತಿ ಜೆಮಿನಿ ಯಾವ ರೀತಿ ಹೇಗಿದೆ, ಯಾವ ಥರ ಇದೆ ಎಲ್ಲ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಮನೋಜ್ ರಾವ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಬೋದು. ಮತ್ತು ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್, ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ಹೋಗಿ ಚೆಕ್ಔಟ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈಗ ಮೊದಲಾಗಿ ನಾವು ಜೆಮಿನಿನ ಓಪನ್ ಮಾಡ್ಕೊಳ್ಳೋದಲ್ಲ. ಸೊ ನೋಡ್ತಾ ಇರ್ಬೋದು, ಜೆಮಿನಿನ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾವೊಂದು ಪ್ರಾಂಪ್ಟ್ ರೆಡಿ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕ್ರಿಯೇಟ್ ಪ್ರಾಂಪ್ಟ್ ಅಂತ ಕೊಟ್ಬಿಟ್ಟು ನಿಮಗೆ ಒಂದು ಸೊ ಇಲ್ಲಿ ಏನು ನೋಡ್ತಾ ಇರಲ್ಲ, ಕ್ರಿಯೇಟ್ ಇಮೇಜ್ ಅಂತ ಕೊಟ್ಬಿಟ್ಟು ಇಲ್ಲಿ ನೀವೇನೋ ಕಾಪಿ ಮಾಡಿರೋಂಥ ಪ್ರಾಂಪ್ಟ್ ಇಲ್ಲಿ ಹಾಕಿದ ಸರ್ ನಿಮಗೆ ಅಂತ ಇದಿರಲ್ಲ, 12 ಪ್ರಾಂಪ್ಟ್ ನಾನು ಹಾಕಿದ್ದೀನಿ. ಸೊ ಅದು ನೋಡಿದ್ವಿ, ಶೋರ್ ಯುವರ್ ಇಮೇಜಸ್ ಹಿಯರ್, ಏನನ್ನು ಇಮೇಜ್ ಹೇಳಿದೆ. ಸೊ ಈ ರೀತಿಯಾಗಿ ಇಮೇಜ್ ಜನ್ರೇಟ್ ಆಗುವಂಥದ್ದು. ಸೊ ಅದೇ ಈ ರೀತಿ ನಾವೀಗ ಒಂದು ಕ್ಲಿಪ್ ಬೈ ಕ್ಲಿಪ್ ಹಾಕಿದ್ದಾರೆ. ಸೊ ಏನಿದೆಯಲ್ಲಪ್ಪ, ಸೊ ನೋಡಿ, ಗಿವ್ ಮಿ ಎ ಪ್ರಾಂಪ್ಟ್ ಅಂತ ಏನು ಹಾಕಿದ ತಕ್ಷಣ ಇಲ್ಲಿ ನೋಡ್ತಾ ಇರಲ್ಲ, ಈಗ ಇದೇನು ನೋಡ್ತಾ ಇರಲ್ಲ, ಇದನ್ನು ನಾವೀಗ ಕಾಪಿ ಮಾಡ್ಕೊಂಬಿಟ್ಟು, ಸೊ ಚಾಟ್ಸ್ ಇದಕ್ಕೆ ಏನಿದೆಯಲ್ಲ, ಸೊ ಇಲ್ಲಿ ನೋಡಿ, ಹಿಂಗೆ ಹಾಕಿದ ತಕ್ಷಣ ಸೊ ಲೋಡಿಂಗ್ ದ ನ್ಯಾನೋ ಬನಾನಾ ಅಂತ ನಿಮ್ಗೆ ಬರುತ್ತೆ. ಸೊ ಈ ಲೋಡಿಂಗ್ ದ ನ್ಯಾನೋ ಬನಾನಾ ಆಗಿದ ತಕ್ಷಣ, ಅಂದರೆ ಇದು ಚಾಟ್ ಜಿಪಿಟಿ ಥರ ಜಾಸ್ತಿ ಟೈಮಿಂಗ್ ತೊಗೊಳಲ್ಲ ಸದ್ಯಕ್ಕೆ ಇರೋವಂಥದ್ದು. ಸೊ ನೋಡ್ತಿರಲ್ಲ ಎಷ್ಟು ರಿಯಲಿಸ್ಟಿಕ್ ಆಗಿ ಬಂದಿದೆ. ಸೊ ಈ ಕ್ಯಾಮ್ರಾ ವೀಡಿಯೋ ಮಾಡಬೇಕಾದ್ರೆ ಆ ಥರ ಆಗಿರ್ಬೋದು, ಬಟ್ ಇದು ನಿಜವಾಗ್ಲೂ ಹೇಳ್ತೀನಿ, ರಿಯಲಿಸ್ಟಿಕ್ ಆಗಿ ಬಂದಿದೆ. ಬೇಕಾದ್ರೆ ಇಮೇಜ್ ಜನ್ರೇಟ್ ಆಗಿರುವಂಥ ಒಂದು ಕ್ಲಿಪ್ಸ್ಗಳು ನಿಮಗೆ ಮೇಲೆ ಹಾಕ್ತಿರ್ತೀನಿ, ಬೇಕಾದ್ರೆ ನೋಡಿ. ಸೊ ಈ ರೀತಿಯಾಗಿ ಜನ್ರೇಟ್ ಆಗಿದೆ. ಸೊ ಅದೇ ರೀತಿ ನಾವೀಗ ಈಗ ಎರಡನೇದು ಪ್ರಾಂಪ್ಟ್ ನಾನು ಹಾಕಿದ್ದೆ, ಇಲ್ಲೇನು ಕಾಪಿ ತೊಗೊಂಡು ಕ್ರಿಯೇಟ್ ಚಾಟಿಗೆ ಹೋಗ್ಬಿಟ್ಟು ನೋಡಿ, ಶಿ ಹ್ಯಾಸ್ ಸಿಲ್ವರ್ ಸೀತರ್ ಹೇರ್ ಬ್ರೈನ್ಡ್ ವಿತ್ ಈ ರೀತಿ ಏನಿದೆ, ಲೋಡಿಂಗ್ ದ ನ್ಯಾನೋ ಬನಾನಾ. ಈಗ ಇದು ಬರೀ ಇದು ಫ್ರೀ ಅಷ್ಟೇ, ಫ್ರೀಯಲ್ಲೇ ನಿಮ್ಗೆ ಈ ರೀತಿಯಾಗಿ ಫ್ರೀ ಫೀಚರ್ಸ್ನ ಇದೆ. ಸೊ ನೀವು ನೆಕ್ಸ್ಟು ಇದು ಏನು ಅಡಿಷನ್ ಆ್ಯಡ್ ಆಯಿತು, ಸಿಲ್ವರ್ ಹ್ಯಾಂಡು ಮತ್ತು ಗನ್ ಇದಕ್ಕೆ ಡ್ರ್ಯಾಗನ್. ಸೊ ಕಂಪೇರ್ ಮಾಡಿ ನೋಡಿದ್ರೆ ಇಲ್ಲ ಸೇಮ್ ಇದೆ, ಬಟ್ ಹೇರ್ ಸಿಲ್ವರ್ ಬಂದಿದೆ. ಇಲ್ಲೇನಿದೆ, ಸಿಲ್ವರ್ ಸಿಂಥೆಟಿಕ್ ಹೇರ್ ಬ್ರೈನ್.
ಸೊ ನೋಡಿ, ಈ ರೀತಿ ನಾವು ಏನು ಬೇಕಾರೋ ಇದರಲ್ಲಿ ನಾವು ಮಾಡ್ಕೊಬಹುದು. ಸೊ ಇದೇನು ಎಷ್ಟು ಪ್ರಾಂಪ್ಟ್ ಇದೆಯೋ ಇಲ್ಲಿ ನೋಡಿ, ಗಿವ್ ಮಿ ಎ ಪ್ರಾಂಪ್ಟ್ ದಟ್ ವಾಟ್ ಐ ಸೆಂಟ್ ಯು. ಸೊ ಇದು ನಾನು ಹಾಕಿರೋ ಪ್ರಾಂಪ್ಟ್ ಇದು. ಸೊ ನೋಡಿ, ಜಸ್ಟ್ ಇದನ್ನ ಈ ಥರ ಕಾಪಿ ಮಾಡ್ಕೊಂಡು ನೀವು ಪ್ರಾಂಪ್ಟು ChatGPT ಬೇಕಾದ್ರೆ ರೆಡಿ ಮಾಡ್ಕೊಬೋದು. ಅದ್ರ ಜೊತೆಗೆ ನೀವು ಬೇರೆ ಮೆಟಾ ಇಮೇಜ್ ಜನ್ರೇಷನ್ ಮಾಡ್ಕೊಬೋದು. ಇದರಲ್ಲಿ ನೀವು ಪ್ರಾಂಪ್ಟ್ ನೀವು ಟೆಕ್ಸ್ಟ್ ಬೇಸ್ AI ಇದು, ಜೊತೆಗೆ ಇಮೇಜ್ ಕೂಡ ಜನ್ರೇಟ್ ಮಾಡುವಂಥದ್ದು. ನೆಕ್ಸ್ಟ್ ವಿಡಿಯೋ ಬಂದರೆ ಚೆನ್ನಾಗಿರುತ್ತೆ. ಎಷ್ಟು ರಿಯಲಿಸ್ಟಿಕ್ ಆಗಿ ಫೋಟೋ, ನಿಜ ಹೇಳ್ತೀನಲ್ಲ, ಈ ಥರ ಕ್ಲಿಪ್ಸ್ಗಳು ವಿಡಿಯೋ ಮಾಡ್ಕೊಂಡ್ರೆ ಬೆಸ್ಟು ನೋಡಿ. ಆದರೆ ChatGPT ಇತ್ತೀಚೆಗೆ ಎಲ್ಲರೂ ಅದೇ ಯೂಸ್ ಮಾಡ್ತಿರೋದ್ರಿಂದ ಸೊ ಅದು ತುಂಬ ಇದಾಗಿದೆ. ಸೊ ಇದು ಹೊಸ್ದಾಗಿ ನೀವು ಡೆವಲಪ್ ಮಾಡೋರು ಇದು ಬೆಸ್ಟ್ ಅಂತ ಹೇಳ್ತೀನಿ. ನೀವೊಂದು ಕ್ರಿಯೇಟರ್ಸ್ ಆಗಿದ್ದರೆ ಇದು ಬೇಗ ಫ್ರೀ ಇರೋದನ್ನ ನೀವು ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಬಿಕಾಸ್ ಇದರಿಂದ ಒಂದು ಸ್ಟೋರಿ ರೀತಿಯಾಗಿ ನಾವು ಸ್ಟೋರಿ ಹೇಳ್ಬೋದು. ಸೊ ಇದರಿಂದ ಸೊ ನಾವೇನು ಇಮೇಜ್ ಹೇಳಿದ್ವಿ, ಸೊ ಈ ರೀತಿ ಇಮೇಜ್ ಬಂದಿದೆ. ಎ ಡಾರ್ಕ್ ಸಿನಿಮ್ಯಾಟಿಕ್ ನೈಟ್ ಅಟ್ಮಾಸ್ಫಿಯರ್ ಈ ರೀತಿ ಬಂದಿರುವಂಥದ್ದು. ಇದರಲ್ಲಿ ಜೆಮಿನಿ ಏನೇನು ಸೆಟ್ಟಿಂಗ್ಸ್ಗಳಿದೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಬೇಕಾದ್ರೆ. ಸೊ ಮೊದಲಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ರೈಟ್ ಎನಿಥಿಂಗ್ ಅಂತ ಕೊಟ್ಟರೆ ನೀವೇನು ಎನಿಥಿಂಗ್ ಕೊಡ್ತೀರೋ, ಏನೋ ಹೇಳಿ. ಸೊ ಅದು ಕೂಡ ನಿಮಗೆ ಐಡಿಯಾ ಕೊಡುತ್ತೆ. ಮತ್ತು ಬಿಲ್ಡ್ ಆ್ಯನ್ ಐಡಿಯಾ ಮತ್ತು ಡೀಪ್ ರಿಸರ್ಚ್ ಮಾಡಿದರೆ ಈ ರೀತಿ 4 ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ಓದ್ಕೊಳ್ಳಿ. ಜೊತೆಗೆ ತುಂಬ ಫೀಚರ್ಸ್ ಇದೆ ಜೆಮಿನಿ ಈಗ ಪ್ರೋ ಚೆನ್ನಾಗಿದೆ. ಮತ್ತು ಜೊತೆಗೆ ಇಲ್ಲಿ ವಿಜುವಲ್ ಸ್ಕಿಲ್ಸ್ ಆಫ್ ದ ಯೂನಿವರ್ಸಲ್ ವಿತ್ 3 Pro 2.5 ಫ್ಲ್ಯಾಶ್ ಇರುವಂಥದ್ದು. ಸೊ ನೀವು ಥಿಂಕ್ ಪ್ರೋನ ನೀವು ಯೂಸ್ ಮಾಡ್ಕೊಬೋದು. ಸೊ ಇಲ್ಲೊಂದು ಅಟ್ಮಾಸ್ಫಿಯರ್, ಒಂದು ಡಾರ್ಕ್ ಸಿನಿಮ್ಯಾಟಿಕ್ ನೈಟ್ ಅಟ್ಮಾಸ್ಫಿಯರ್ ಒಂದು 3 Pro ಅಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಯಾವ ರೀತಿ ಇಮೇಜ್ ಬರುತ್ತೆ ಅಂತ. ನಾನು 2.5 ಫ್ಲ್ಯಾಶಲ್ಲಿ ಸೊ ಆ ರೀತಿ ಬಂದಿತ್ತು. ಸೊ ಈಗ ಲೋಡಿಂಗ್ ದ ನ್ಯಾನೋ ಬನಾನಾ ಪ್ರೋ 6 months ಫ್ರೀ ಇದೆ ಅಂತ ಅಂದ್ಕೊತೀನಿ. ಏರ್ಟೆಲ್ ಸಿಮ್ ಅವ್ರಿಗೆ 6 months ಫ್ರೀ ಬರ್ಬೋದು. ಸ್ಯಾಮ್ಸಂಗ್ ಮೊಬೈಲಲ್ಲಿ 6 months ಫ್ರೀ ಬರುತ್ತೆ ಅಂತ ಅನ್ಕೊತೀನಿ. ಸೊ ಓಕೆ, ನೀವೇನು ಇದನ್ನು ಯೂಸ್ ಮಾಡ್ತಾ ಇರಲ್ಲ 3.4 ಫ್ಲ್ಯಾಶು ಅಲ್ಲ 3 Pro ಫ್ಲ್ಯಾಶ್ ಏನು ಯೂಸ್ ಮಾಡ್ತಾ ಇರಲ್ಲ. ಸೊ ಅದರಲ್ಲಿ ನಿಮಗೆ ಒಂದು ಮಸ್ತಾಗಿ ಬಂದಿದೆ ಹೇಳ್ತೀನಿ ನಾನು. ಕ್ಲಾರಿಟಿ ಮಾತ್ರ ಬೆಂಕಿ ಅಂತಲೇ ಹೇಳ್ತೀನಿ, ಮಸ್ತಾಗಿದೆ. ಇದು ನೋಡಿದ ತಕ್ಷಣ ಒಳ್ಳೆ ಟಾಕ್ಸಿಕ್ ನಿಂತಂಗಿದೆ ನೋಡಿ, ಸಕ್ಕತ್ತಾಗಿದೆ. ಇದರಲ್ಲಿ 3 Pro ಅಲ್ಲಿ 16.9 ರೇಷಿಯೋ ನೀವು ಬಯಸ್ಬೋದು. ಓಕೆ, ಸೊ ಇದಾಗಿತ್ತು ಒಂದು ಜೆಮಿನಿ AI ಬಗ್ಗೆ. ಇನ್ನು ತುಂಬ ಇದೆ, ಹೇಳೋಕ್ಕೋದ್ರೆ ನಿಲ್ಲಲ್ಲ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಒಬ್ಬರು ಕಂಟೆಂಟ್ ಕ್ರಿಯೇಟರ್ ಆಗಿಲ್ಲ ಅಂದರು, ಸೊ ಆಗಿದ್ರು, ಸೊ ಈ ಜೆಮಿನಿನ ಯೂಸ್ ಮಾಡಿಕೊಂಡು ಒಂದು ಸ್ಟೋರಿನ ಹೇಳೋಕ್ಕೆ ಟ್ರೈ ಮಾಡಿ ಅಂತ. ನೀವೊಂದೇನಾದ್ರು ಒಂದು ಸ್ಟೋರಿ ಬರ್ತಿದ್ರೆ ಅದು ಇಮ್ಯಾಜಿನ್ ಮಾಡ್ಕೊಳ್ಳೋ ರೀತಿ ಮಾಡ್ಕೊಂಡು, ಸೊ ಇಮ್ಯಾಜ್ ರೂಪದಲ್ಲಿ ನೀವು ಎಲ್ಲರಿಗೂ ತೋರಿಸಿ ಅಂತ. ನೀವು ಒಂದು ಸ್ಟೋರಿನ ನೀವು ಸ್ಟೋರಿ ಈ ಥರ ಹೇಳಿ. ಸೊ ಈಗ ನಾವೇನು ಮಾತಾಡ್ತಿರೋ ಒಂದು ಫ್ರೇಮಲ್ಲಿ ನೀವು ಇಮೇಜ್ನ ಹಾಕ್ತವ್ರೆ ಎಲ್ಲರಿಗೂ ಈಸಿ ಆಗುತ್ತೆ. ಸೊ ನೋಡೋಕ್ಕೂ ಕೂಡ ಅಟ್ರಾಕ್ಷನ್ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಏನು ಫ್ರೀ ಇದ್ದಾಗ ಯೂಸ್ ಮಾಡ್ಕೊಂಬಿಡ್ಬೇಕು. ಸೊ ಈಗ ಫ್ರೀ ಇದೆ ಅಂತ ಫಸ್ಟಿಗೆ ChatGPT ಅವರು ಫ್ರೀ ಕೊಟ್ಟಾಗ ನಾವು ಯೂಸ್ ಮಾಡ್ಕೊಬೇಕಿತ್ತು. ಸೊ ಇವಾಗ ಕಂಟೆಂಟ್ ಕ್ರಿಯೇಟರ್ಸ್ ಏನು ಇರ್ತಾರಲ್ಲ, ಸೊ ಅವ್ರಿಗೆ ಈಗ ಯೂಸ್ ಮಾಡೋಕ್ಕೋದ್ರೆ ಅವರಿಗೆ ಮನಿ ಕೇಳುವಂಥದ್ದು. ಸೊ ಅವಾಗ ಯೂಸ್ ಮಾಡ್ಕೊಂಡವರು ಬೆಸ್ಟ್, ಈಗ ಲಾಸ್ಟ್ ಆಗಿರುತ್ತೆ. ಸೊ ನೀವು ಕೂಡ ಬೇಗ ಕಂಟೆಂಟ್ ಕ್ರಿಯೇಟರ್ಸ್ ಆಗಿ ವಿಡಿಯೋನ ಸ್ಟಾರ್ಟ್ ಮಾಡಿ ಒಂದು ಒಳ್ಳೆಯ ಕಂಟೆಂಟ್ನ ಕೊಡುವಂಥದ್ದು ನಾನು ನೋಡಿ ಅಂತ ಹೇಳ್ತಾ, ಈ ಜೆಮಿನಿ ಒಂದು AI ಇನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಫುಲ್ AI ಬೇಡ, ನಿಮ್ಮ ಜೊತೆಗೆ ಒಂದು AI ಕೂಡ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಗೂಗಲ್ ಜೆಮಿನಿ ತುಂಬ ಚೆನ್ನಾಗಿದೆ ನೋಡಿ. 16.9 ರೇಷಿಯೋದಲ್ಲಿ ಗೂಗಲ್ ಜೆಮಿನಿ 3 Pro ಬರುವಂಥದ್ದು. ಸೊ 2 ಫ್ಲ್ಯಾಶಲ್ಲಿ ನಿಮಗೆ ಸ್ಕ್ವೇರ್ ಶೇಪಲ್ಲಿ ಒಂದು ಇಮೇಜ್ ಬರುವಂಥದ್ದು. ಸೊ 16 ರೇಷಿಯೋ
ಏನು 3 Pro ಏನಿದೆ ಬೆಸ್ಟ್ ಅಂತ ಹೇಳ್ತೀನಿ. ಬಟ್ ಅದು ಇಮೇಜ್ ಸೇವ್ ಮಾಡ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ, ಬೇಗ ಬೇಗ ಸೇವ್ ಆಗಲ್ಲ. ಬಟ್ 2.5 ಫ್ಲ್ಯಾಶಲ್ಲಿ ಬೇಗ ಸೇವ್ ಆಗುವಂಥದ್ದು. ಸೊ ಇದಾಗಿತ್ತು ಜೆಮಿನಿ ಬಗ್ಗೆ ವಿಡಿಯೋ. ತುಂಬ ಇದೆ, ಬೇಕಾದ್ರೆ ನೆಕ್ಸ್ಟು ಸೀರೀಸ್ ಸ್ಟಾರ್ಟ್ ಮಾಡೋಣ. ಬೇಕಾದ್ರೆ ನೀವು ತಗೊಳ್ಳೋದಾದ್ರೆ ನೀವು ಗೂಗಲ್ ಜೆಮಿನಿ ನ್ಯಾನೋ ಬನಾನಾ ಪ್ರೋನ ಯೂಸ್ ಮಾಡಿ ನೋಡಿ. ಇದು ಸದ್ಯಕ್ಕೆ ಪ್ರೋ 6 months ಫ್ರೀ ಇರುತ್ತೆ, ಜಸ್ಟ್ ಯೂಸ್ ಮಾಡ್ಕೊಬೋದು. ಆಮೇಲೆ ಅದು ಕೊಡಲ್ಲ, ಅದು ಕೂಡ ನೀವು ಸಬ್ಸ್ಕ್ರಿಪ್ಷನ್ ತೊಗೊಬೇಕಾಗುತ್ತೆ. 6 months ಫ್ರೀ ಕೊಟ್ಟಾಗ ನಾವು ಬೇಗ ಬೇಗ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಮುಂದೆ ಏನು ಮಾಡಬೇಕು ಅದು ಕೂಡ ನಾವು ಈಗಲೇ ಸ್ಟಾರ್ಟ್ ಎಲ್ಲ ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ನೆಕ್ಸ್ಟಿಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ. ಆವಾಗ ನೆಕ್ಸ್ಟು ಬೇರೆ ಒಂದು AI ಬಂದಿರುತ್ತೆ, ಅದಕ್ಕಿಂತ ಚೆನ್ನಾಗಿರುವಂಥ ಒಂದು AI ಬಂದಿರುತ್ತೆ. ಸೊ ಈ ರೀತಿ ಕಾಂಪಿಟೇಷನ್ ಮುಂದೆ ಹೋಗ್ತಾ ಹೋಗುತ್ತೆ. ನಾವು ಅದರಲ್ಲಿ ಏನು ಬೆಸ್ಟು ಮಾಡೋದನ್ನ ನಾವು ಟ್ರೈ ಮಾಡಬೇಕಾಗುತ್ತೆ. ಸೊ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.